ಕರ್ತನ ನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ಪ್ರಿಯರೇ, ನೀವು ಸಜೀವ ವಾಕ್ಯ ಕಾರ್ಯಕ್ರಮವನ್ನು ಬಿಗ್ ಜೆ ಮೀಡಿಯಾದಲ್ಲಿ ವೀಕ್ಷಿಸ್ತಾ ಬಂದಿದ್ದೀರಿ ಮತ್ತು ಯೂಟ್ಯೂಬ್ಗಳಲ್ಲಿ ಕೂಡ ನೋಡ್ತಾ ಬಂದಿದ್ದೀರಿ. ಅನೇಕ ಎಪಿಸೋಡ್ಗಳಲ್ಲಿ ಅನೇಕ ಮಾತುಗಳನ್ನು, ಕೆಲವೊಂದು ಸಬ್ಜೆಕ್ಟನ್ನು ನಾನು ಟೀಚ್ ಮಾಡಿದ್ದೆ. ಅದರಲ್ಲಿ ಅನೇಕರು ನನಗೆ ಮದುವೆ ಸಮಾರಂಭಗಳಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಹೀಗೆ ಸಿಗುವಾಗ ಒಳ್ಳೆಯ ಪ್ರತಿಕ್ರಿಯೆಯನ್ನು ಮಾತನಾಡಿದ್ದಾರೆ. ಕೆಲವರಿಗೆ ಆ ಪ್ರಕಟಣೆಯ ಬಗ್ಗೆ ಮಾತನಾಡಿದ್ದು, ಪ್ರಕಟಣೆ ಇರುವ ರ್ಯಾಪ್ಚರ್ ಬಗ್ಗೆ ಮಾತನಾಡಿ ತುಂಬ ಖುಷಿ ಕೊಟ್ಟಿದೆ. ಇವತ್ತೊಂದು ಮನೆಗೆ ನಾನು ಹೋಗಿದ್ದೆ, ಅಲ್ಲಿ ಕೂಡ ಅವರು ಹೇಳಿದರು, ನನ್ನನ್ನು ನೋಡಿ ಭಾಳ ಖುಷಿ, ನನಗೆ ಅವರ ಪರಿಚಯ ಇಲ್ಲ, ಖುಷಿಪಟ್ಟರು ಮತ್ತು ನಾವು ನಿಮ್ಮ ಕಾರ್ಯಕ್ರಮವನ್ನು, ನಿಮ್ಮ ವರ್ಷಿಪನ್ನೆಲ್ಲ ನೋಡ್ತೇವೆ ಎಂಬುದಾಗಿ. ನನಗೂ ಬಹಳ ಸಂತೋಷ ಆಯಿತು. ಇರಲಿ, ದೇವರ ವಾಕ್ಯ ಹಬ್ಬುತ್ತಾ ಇದೆ. 6ನೇ ಅಧ್ಯಾಯ ಅಪೊಸ್ತಲ ಕೃತ್ಯ, ಯೇಸು ಕ್ರಿಸ್ತನ ನಾಮವು ಪ್ರಖ್ಯಾತಿಗೆ ಬರ್ತಾ ಇದೆ. ದೇವರ ವಾಕ್ಯವು ಪ್ರಬಲವಾಯಿತು ಮತ್ತು ಯಾಜಕರಲ್ಲಿ ಬಹು ಮಂದಿ ಕ್ರಿಸ್ತ ನಂಬಿಕೆಗೆ ಒಳಗಾದರು ಎಂಬುದಾಗಿ ಅಪೊಸ್ತಲರ ಕಾಲದಲ್ಲಿ ನಡೆದಂಥ ಮಾತು ಬರೆಯಲ್ಪಟ್ಟಿದೆ. ಅದು ಹಾಗೇನೆ ನನಗೆ ಇವತ್ತು ಕೇಳಿ ಖುಷಿ ಆಯಿತು, ಸಂತೋಷ ಆಯಿತು. ಇರಲಿ, ದೇವರು ತನ್ನ ಸೇವಕನ ಮೂಲಕ ಎಲ್ಲ ಕಡೆಗೆ ವಾಕ್ಯವನ್ನು ಹಬ್ಬಿಸಿ ಅನೇಕರು ಕೇಳುವಂತೆ ಮಾಡಿದ್ದಾನೆ, ಅನೇಕರು ಕೇಳುವಂತೆ ಮಾಡಿದ್ದಾನೆ ಎಂಬುದಾಗಿ. ಇರಲಿ, ಒಳ್ಳೆಯ ಕಾರ್ಯಗಳು ಉಂಟಾಗ್ತಾ ಇದೆ. ಈ ಬಿಗ್ ಜೆ ಮೀಡಿಯಾ ಮೂಲಕ ಅನೇಕರಿಗೆ ದೇವರ ವಾಕ್ಯ ಸಿಗುತ್ತಾ ಇದೆ. ನೀವು ಅನೇಕ ವಾಕ್ಯವನ್ನು ಕೇಳಿದ್ದೀರಿ ಮತ್ತು ಕಳೆದ 2 ವಾರಗಳು ನಾನು ಒಂದು ವಾಕ್ಯ ಮಾತಾಡಿದೆ. ಅದೇನೆಂದರೆ ಸಮೃದ್ಧಿಯ ಬಗ್ಗೆ, ದೇವರಿಂದ ಸಮೃದ್ಧಿ ಒಬ್ಬ ವ್ಯಕ್ತಿಗೆ ಹೇಗೆ ಉಂಟಾಗುತ್ತದೆ ಎಂಬುದಾಗಿ. ಸೊ ಅದಕ್ಕೆ ಕೂಡ ಅನೇಕರು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಬಹಳ ಒಳ್ಳೆಯದು. ಇವತ್ತು ವಾಕ್ಯದ ಒಂದು ಮಾತನ್ನು ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಅದೇನೆಂದರೆ, ಜ್ಞಾನೋಕ್ತಿಯಲ್ಲಿ ಒಂದು ವಚನ ಬರೆದಿದೆ, ಮನುಷ್ಯನಿಗೆ ಸುಲಭವಾಗಿ ತೋರುವ ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣದ ಮಾರ್ಗ. ಮನುಷ್ಯನಿಗೆ ಸುಲಭವಾಗಿ ತೋರುವ ಮಾರ್ಗ ಉಂಟು. ಸೈತಾನನ ಮಾರ್ಗ ಬೇರೆ ಮತ್ತು ದೇವರ ಮಾರ್ಗ ಇದೆ, ಸೈತಾನನ ಮಾರ್ಗ ಇದೆ ಮತ್ತು ಮನಸ್ಸಿಗೆ ಬಂದಂತೆ ನಡೆಯುವಂಥ ಮಾರ್ಗ ಮನುಷ್ಯರಿಗೆ ಇದೆ. ಮನಸ್ಸಿಗೆ ಬಂದಂತೆ ನಡೆಯುತ್ತಾರೆ, ಮನಸ್ಸಿಗೆ ತೋರುವ ಹಾಗೆ ಅವರ ಮಾರ್ಗದಲ್ಲಿ ನಡೆಯುತ್ತಾರೆ. ಬಟ್ ದೇವರ ಮಕ್ಕಳಾಗಿರುವ ನಾವು ಯಾವ ಮಾರ್ಗದಲ್ಲಿ ನಡೆದರೆ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅದಕ್ಕೆ ಬೇಕಾದ ವಚನ ಇದೆ ಮತ್ತು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮತ್ತು ದೇವರ ವಾಕ್ಯದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವಾಗ ಏನೆಲ್ಲ ನಡೆಯುತ್ತದೆ. ಬೈಬಲ್ ಹೇಳ್ತದೆ, ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಕಳ್ಳುಗಳು ಇದ್ದೇ ಇರುವುದು. ದೇವರು ಮೆಚ್ಚುವ ನಡತೆ ಯಾವುದು? ಮತ್ತು ತಂದೆಯವರಿಗೆ ಹೇಳಿದ್ದಾರೆ ಮಕ್ಕಳ ಬಗ್ಗೆ, ನಡೆಯಬೇಕಾದ ಮಾರ್ಗದಲ್ಲಿ ಪುತ್ರನನ್ನು ಶಿಕ್ಷಿಸು, ನಡೆಯಬೇಕಾದ ಮಾರ್ಗದಲ್ಲಿ ಪುತ್ರನನ್ನು ಟ್ರೈನ್ ಮಾಡು, ಅವನು ಮುಪ್ಪಿನಲ್ಲಿ ಓರೆಯಾಗುವುದಿಲ್ಲ. ಹಾಗಾದರೆ ನಮಗೆ ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು? ನಮ್ಮ ಸ್ವಂತ ಮಾರ್ಗದಲ್ಲಿ ನಡೆಯಬೇಕಾ ಅಥವಾ ಕರ್ತನ ಮಾರ್ಗದಲ್ಲಿ ನಡೆಯಬೇಕಾ? ಮನುಷ್ಯನಿಗೆ ಸುಲಭವಾಗಿ ತೋರುವ ಮಾರ್ಗ ಇದೆ, ಇಲ್ಲ ಅಂತ ಹೇಳಲಿಲ್ಲ, ಇದೆ. ಆ ಮನುಷ್ಯನಿಗೆ ಸುಲಭವಾಗಿ ತೋರುವ ಮಾರ್ಗದಲ್ಲಿ ನಡೆಯಬೇಕಾ? ಸೇವೆಯಲ್ಲಿ ಮತ್ತು ಮನೆಯಲ್ಲಿ, ಕುಟುಂಬದಲ್ಲಿ ಪ್ರಾರಂಭ ಬಹಳ ಒಳ್ಳೆ ಇರ್ತದೆ. ಸ್ವಲ್ಪ ಅವರಿಗೆ ಸರ್ವಿಸ್ ಆದಮೇಲೆ ಅವರ ಸ್ಟೈಲ್ ಚೇಂಜ್ ಆಗ್ತದೆ. ಅಲ್ಲಿಯವರೆಗೆ ಕರ್ತನ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ಮೂಸಿಗೂಡ ನೋಡುವುದಿಲ್ಲ, ಕಣ್ಣು ತೆರೆದು ನೋಡುವುದಿಲ್ಲ. ಅಲ್ಲಿ ನೋಡುವಾಗ ಒಂದು ವಚನ ಬರೆದಿದೆ 68ನೇ ಕೀರ್ತನೆಯಲ್ಲಿ, 68ನೇ ಕೀರ್ತನೆ 16ನೇ ವಚನ, ದೇವರು ತನ್ನ ನಿವಾಸಾರ್ಥವಾಗಿ ಆರಿಸಿಕೊಂಡಿರುವ ಈ ಪರ್ವತವನ್ನು ನೀವು ಓರೆಗಣ್ಣಿನಿಂದ ನೋಡುವುದಕ್ಕೆ. ಓರೆಗಣ್ಣಿನಿಂದ ನೋಡುವುದು. ಇವರು ಒಳ್ಳೆಯದನ್ನು ಓರೆಗಣ್ಣಿನಿಂದ ನೋಡ್ತಾರೆ, ನಮಗೆ ಬೇಡ, ಅದು ನಮ್ಮದಲ್ಲ ಅಂತ. ಒಳ್ಳೆಯದನ್ನು, ದೇವರ ನಿವಾಸ ಆಗಿರುವಂಥ ಪರ್ವತ ಅಂದರೆ ಸಭೆ. ಕೆಲವರಿಗೆ ಆ ಸಭೆಗೆ ಬರಲಿಕ್ಕೆ ಬೇಡ, ದೂರದಿಂದ ನೋಡ್ತಾರೆ, ಎಂಥ ಕಿರಿಚುವುದು ಅಂತ. ಒಳ್ಳೆಯದನ್ನು ಓರೆಗಣ್ಣಿನಿಂದ ನೋಡ್ತಾರೆ. ಆದರೆ ಕೆಲವರು ತೀರ್ಮಾನ ಮಾಡಿದರೆ ಕೆಟ್ಟದನ್ನು ನಾನು ನೋಡುವುದಿಲ್ಲ, ಈಗ ಓರೆಗಣ್ಣಲ್ಲಿ ನೋಡುವಾಗ ಅದು ಸರಿ ಇಲ್ಲ, ಆ ಮಾರ್ಗ ಬೇಡ ನಮಗೆ, ಆ ಮಾರ್ಗ ನನಗೆ ಬೇಡ, ರೈಟ್ ಆದ ಮಾರ್ಗದಲ್ಲಿ ನಾವು ನಡೀತೇವೆ ಎಂಬ ತೀರ್ಮಾನ ಮಾಡಿದ್ದಾರೆ. ನಾವು ಮನಸ್ಸಿನಲ್ಲಿ ನಿಶ್ಚಯ ಮಾಡಿರಬೇಕು ಯಾವ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬುದಾಗಿ. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಏನು ಮಾಡಿದ ಅಂದರೆ, ಬಾಬೇಲಿಗೆ ಕರೆದೊಯ್ದ್ರು. ಬಾಬೇಲ್ನ ಅರಸ ತಿನ್ನುವಂಥ ಭೋಜನ ಪದಾರ್ಥಗಳನ್ನು ಕೊಟ್ಟರು. ಏನು, ಅಲ್ಲಿ ಕತ್ತು ಇಸುಕಿದನ್ನು ಪದಾರ್ಥ ಮಾಡ್ತಾರೆ ಮತ್ತು ದ್ರಾಕ್ಷ ರಸ ಕುಡಿಬೇಕು. ಅವರಿಗೆ ಆ ವೈನ್ಗಳು ಬೇಡ, ಶರಾಬು ಬೇಡ, ಕತ್ತು ಇಸುಕಿದು ಬೇಡ, ಹಲಾಲ್ ಮಾಡಿದ್ದು ಬೇಕು. ಅಂದರೆ ದೇವರಿಗೆ ಸ್ತೋತ್ರ ಮಾಡಿ ಕುತ್ತಿಗೆ ಕೊಯ್ದದ್ದು ಬೇಕು, ರಕ್ತ ಎಲ್ಲ ಹೊರಗೆ ಹೋದದ್ದು ಬೇಕು, ಅದು ತಿನ್ನಬೇಕು. ಅದು ಇಸ್ರಾಯೇಲರಿಗೆ ವೇದದಲ್ಲಿ ಬರೆಯಲ್ಪಟ್ಟದ್ದು. ರಕ್ತವನ್ನು ಭುಜಿಸಬಾರ್ದು,
ರಕ್ತದಲ್ಲಿ ಜೀವ ಇದೆ, ರಕ್ತವನ್ನು ಸೇವಿಸಬಾರ್ದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹಾಗೆ ಮಾಡಲಿಕ್ಕೆ ಬೇಡ. ಏನು ಮಾಡೋದು? ಅವರು ಅವನ ಹತ್ರ, ಪಾರುಪತ್ಯಗಾರನ ಹತ್ರ ಹೇಳಿದ್ರು, ಅವರ ಕಂಚುಕಿ ಹತ್ರ ಹೇಳಿದ್ರು, ನಮಗೆ ಅವರ ಮೇಲ್ವಿಚಾರಕನ ಹತ್ರ ನಮಗೆ ತರಕಾರಿ ಮಾತ್ರ ಕೊಡು ಸಾಕು ಅಂತ ತೀರ್ಮಾನ ಮಾಡಿದ್ರು. ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ್ರು. ಅವರು ಪ್ರೇಯರ್ ಮಾಡಿದ್ರು. ಕಂಚುಕಿಯ ದಯೆ ಅವರಿಗೆ ದೊರಕಿತು. ಅವರು ತರಕಾರಿ ತಿಂದು ಮಾಂಸ ತಿನ್ನುವುದಕ್ಕಿಂತ ದಷ್ಟಪುಷ್ಟವಾಗಿ ಸುಂದರವಾಗಿ ಕಾಣಿಸಿದ್ರು. ಇವನಿಗೆ ಆಶ್ಚರ್ಯ. ಜ್ಞಾನವಂತರಾದರು, ಕ್ರಿಸ್ತನಲ್ಲಿ ದೇವರಲ್ಲಿ ದಾನವಂತರಾದರು. ಹಾಗೆಯೇ ನಾವು ತೀರ್ಮಾನ ಮಾಡಬೇಕು, ಯಾವ ಮಾರ್ಗದಲ್ಲಿ ನಾನು ನಡೆಯಬೇಕು. ಸೈತಾನನ ಮಾರ್ಗದಲ್ಲಿ ನಡೆಯಬೇಕಾ? ಅದು ಮನುಷ್ಯನಿಗೆ ಸುಲಭವಾಗಿ ತೋರುವ ಮಾರ್ಗ. ಒಂದು ಮಾರ್ಗ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದಾರೆ, ಯಾವ ಮಾರ್ಗದಲ್ಲಿ ನಡೆಯಬೇಕು. ಆ ಮಾರ್ಗದಲ್ಲಿ ನಡೆಯುವುದು ಬಿಡಿ, ಓರೆಗಣ್ಣಿನಿಂದ ಕೂಡ ನೋಡಬಾರ್ದು. ನಮಗೆ ಆಚೆ ಬೇಡವೇ ಬೇಡ ಆ ಮಾರ್ಗ. ದೇವರು ನಮಗೆ ಯೋಜನೆ ಮಾಡಿದ ಮಾರ್ಗ, ದೇವರು ನಮಗೆ ನೇಮಿಸಿದ ಮಾರ್ಗ, ಅದು ಬೇರೆ ಯಾವುದಲ್ಲ. ಆ ಮಾರ್ಗ ಸತ್ಯವೇದವೇ, ಆತನ ವಾಕ್ಯವೇ ನಮಗೆ ಮಾರ್ಗವಾಗಿದೆ. ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದ್ದೆ. ನಾವು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕಾದ್ರೆ, ನಾವು ಮಾರ್ಗದಲ್ಲಿ ನಡೆಯುವಾಗ ಎಡವಿ ಬೀಳಬಾರ್ದಾದ್ರೆ, ಮಾರ್ಗದಲ್ಲಿರುವ ಗುಂಡಿಗಳಿಗೆ ನಮಗೆ ಗೊತ್ತಿಲ್ಲದೆ ಕಾಲು ಬೀಳುವಾಗ ಒಮ್ಮೆಲೆ ನಮಗೆ ನೆಲದ ಅಡಿಯ ಭೂಮಿ ಕಳಸಿದಂತೆ ಆಗುವ ಅನುಭವ ಆಗದಾಗೆ ನಾವು ನಡೆಯಬೇಕಾದ್ರೆ ನಮ್ಮ ಆತನ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕಾಗಿದೆ. ದೇವರ ವಾಕ್ಯ ದೀಪ ಮತ್ತು ಬೆಳಕಾಗಿ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತದೆ. ಇಲ್ಲಿ ನೋಡಿ 6ನೇ ಅಧ್ಯಾಯ, ಯೆರೆಮೀಯ 6ನೇ ಅಧ್ಯಾಯ 16ನೇ ವಚನ. ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ. ದಾರಿಗಳು ಕೂಡುವ ಜಾಗದಲ್ಲಿ ನಿಂತುಕೊಳ್ಬೇಕು, ಮತ್ತೆ ನೋಡಬೇಕು. ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಪುರಾತನ ಮಾರ್ಗ ಅಂದರೆ ಯಾವುದು? ಕರ್ತನಾದ ಯೇಸುವಿನ ಮಾರ್ಗ ಯಾವುದು? ನಮ್ಮ ತಂದೆಯಾದ ದೇವರು ನಮಗೆ ನೇಮಿಸಿದ ಮಾರ್ಗ ಯಾವುದು? ಮುಂಚೆ ನಾವು ಬಾಂಬೆಗೆ ಹೋಗುವಾಗ ಎಲ್ಲಿಯಾದರೂ ಜಂಕ್ಷನ್ ಬಂದರೆ, 3 ಮಾರ್ಗ ಬಂದರೆ ನಾವು ಹುಡುಕಬೇಕು, ಎಲ್ಲಿ ಬೋರ್ಡ್ ಇದೆ, ಬೊಂಬೆಗೆ ಹೋಗುವ ಬೋರ್ಡ್ ಇದೆ ಅಂತ ಹುಡುಕಬೇಕು. ಈಗ ಹುಡುಕಬೇಕಾಗಿಲ್ಲ. ಈಗ ಇದೇ GPS ಇದೆ, ಹಾಕಿದರೆ ಅದರಲ್ಲಿ ಒಂದು ಆಂಟಿಯ ಅಂಕಲ ಯಾರು ಇರ್ತಾರೆ, ಸ್ವರದವರು, ಅವರು ಹೇಳ್ತಾರೆ, ಹೀಗೆ ಹೇಳ್ತದೆ, ಅದು ಇನ್ನು 200 ಮೀಟರ್ನಲ್ಲಿ ಒಂದು ಕಟ್ಟಿದೆ, ಅದು ರೈಟಿಗೆ ತೆಗೋ ಅಂತ ಹೇಳ್ತಾ ಇರ್ತದೆ. ಹತ್ತಿರ ಬರುವಾಗ ತೆಗೋ ಅಂತ ಹೇಳ್ತದೆ. ಹಾಗೆ ಯಾರ ಹತ್ರ ನಿಲ್ಲಿಸಿ ಕೇಳಬೇಕಾಗಿಲ್ಲ. ಒಂದಾನೊಂದು ಕಾಲದಲ್ಲಿ 84ನೇ 85ನೇ ಇಸವಿಯಲ್ಲಿ ನಾನು ಡ್ರೈವರ್ ಆಗಿದ್ದಾಗ ನಾವು ಕೇರಳಕ್ಕೆ ಮೀನೆಲ್ಲ ಕೊಂಡೋಗ್ತಿದ್ದೆವು. ಆಗ ದಾರಿ ಒಳ್ಳೆ ಇರಲಿಲ್ಲ, ಸಿಂಗಲ್ ರಸ್ತೆ, ವೆಹಿಕಲ್ ಕೂಡ ಕಡಿಮೆ ಇತ್ತು, ಮತ್ತು ಮೀನನ್ನು ಭಾಳ ಎಕ್ಸ್ಪ್ರೆಸ್ ಕೊಂಡೋಗ್ಬೇಕಿತ್ತು, ಟೈಮಿಗೆ ಮುಟ್ಟಿಸಬೇಕಿತ್ತು, ರಾತ್ರಿ ನಿದ್ರೆ ಬಂದರೂ ಮಲಗುವಾಗಿಲ್ಲ, ಅಂಥ ಕ್ರಿಟಿಕಲ್ ಡ್ರೈವಿಂಗ್ ಅದಾಗಿತ್ತು. ಆದರೆ ನಾವು ಹೋಗುವಾಗ, ಜಂಕ್ಷನ್ ಬರುವಾಗ ನಮಗೆ ಗೊತ್ತಿದ್ದ ಸ್ಥಳದಲ್ಲಿ ನಾವು ನಡೆಯುತ್ತೇವೆ, ಮತ್ತು ಇನ್ನು ಕೆಲವು ಕಡೆಗೆ ಕಳಿಸುವಾಗ ರಸ್ತೆ ಗೊತ್ತಿರುವುದಿಲ್ಲ. ಆವಾಗ ನಾವು ಜಂಕ್ಷನ್ ಬರುವಾಗ ನಿಲ್ಲಿಸ್ತಿದ್ದೆವು, ಕೇಳ್ತಿದ್ದೆವು, ಇಂಥ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಅವ್ರು ಹೇಳ್ತಿದ್ರು, ಮತ್ತು ಟೈಮಿಗೆ ಮುಟ್ತಿದ್ದೆವು. ಈಗ ಅದು ನಮ್ಮ ಮಾರ್ಗದಲ್ಲಿ ನಡೆಯಬೇಕಾದ್ರೆ ಅದರ ಅಗತ್ಯತೆ ಇರುವುದಿಲ್ಲ. ಈಗ ಗೂಗಲ್ ಮ್ಯಾಪ್ ಇದೆ, ಲೊಕೇಶನ್ನಲ್ಲಿ ಹೋಗ್ಬೋದು. ಬಟ್ ಇಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗ, ಕ್ರಿಸ್ತನ ಮಾರ್ಗ, ನಮ್ಮ ತಂದೆಯಾದ ದೇವರ ಮಾರ್ಗ, ಸತ್ಯವೇದ ವಾಕ್ಯದ ಅನುಸಾರವಾಗಿರುವಂಥ ಮಾರ್ಗ ಯಾವುದು, ಸನ್ಮಾರ್ಗ ಯಾವುದೆಂಬುದಾಗಿ ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಆಗ ನಿಮ್ಮ ಆತ್ಮಗಳಿಗೆ ಶಾಂತಿ ದೊರಕುವುದು. ದೇವರು ಒಂದು ಮಾರ್ಗವನ್ನು ನಮಗೆ ನೇಮಕ ಮಾಡಿದ್ದಾನೆ, ರಕ್ಷಣೆಯ ಮಾರ್ಗ. ಆ ರಕ್ಷಣೆಯ ಮಾರ್ಗದೊಳಗೆ ಬರಲಿಕ್ಕೆ ಅನೇಕರಿಗೆ ಬೇಡ. ಕೆಲವೊಡುತ್ತಲ್ಲ, ನಾನು ರಕ್ಷಣೆ ಹೊಂದಿದ್ರೆ ಅದು ಇದು ಬಿಡಬೇಕಾಗ್ತದೆ. ಅಯ್ಯೋ, ನೀನು ಬಿಡುದಂತ, ನೀನು ರಕ್ಷಣೆ ಹೊಂದಿದ್ರೆ ತನ್ನಷ್ಟಕ್ಕೆ ಬಿಡ್ತಿ, ಈಗ ಮನಸ್ಸಿಲ್ಲ. ನೀನು ಒಪ್ಪಿಸಿಕೊಟ್ಟಾಗ ಆ ಮಾರ್ಗದಲ್ಲಿ ನಡೀಲಿಕ್ಕೆ ಆಗ್ತದೆ. ಅನೇಕರು ಇಷ್ಟ ಬಂದಾಗೆ ಚಲಿಸ್ತಾ ಇದ್ದಾರೆ, ಆದರೆ ರಕ್ಷಣೆಯ ಮಾರ್ಗ ಬೇಡ, ಓರೆ ಕಣ್ಣಿಂದ ನೋಡಿ ಆಚೆ ಹೋಗ್ತಾರೆ. ದೇವರ ನಿವಾಸವಾಗಿರುವ, ಆ ಪರಿಶುದ್ಧ ನಿವಾಸವಾಗಿರುವ ಆತನ ಸಭೆಯನ್ನು, ನನ್ನ ಪ್ರಿಯ ದೇವಜನ, ಪುರಾತನ ಮಾರ್ಗ ಯಾವುದೆಂದು, ಆ ಸನ್ಮಾರ್ಗ ಯಾವುದೆಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಆಗ ನಿಮ್ಮ ಆತ್ಮಗಳಿಗೆ ಶಾಂತಿ ಅಥವಾ ವಿಶ್ರಾಂತಿ ದೊರಕುತ್ತದೆ. ವಿಶ್ರಾಂತಿ ದೊರಕಬೇಕಾದರೆ ಆತ್ಮಕ್ಕೆ ಅವನು ಬಾರ್ನ್ ಅಗೇನ್ ಆಗಬೇಕು. ಈ ಮಾರ್ಗವನ್ನು ಯಾರು ನೇಮಿಸಿದ್ದಾನೆ?
ತಂದೆಯಾದ ದೇವರು ಕ್ರಿಸ್ತನ ಮೂಲಕ ನೇಮಿಸಿದ್ದಾನೆ. ಹೇಗೆ ನೇಮಿಸಿದ್ದಾನೆ? ಇಡೀ ಯೆರೂಸಲೇಮ್ ಬೀದಿಯಲ್ಲಿ ಆತನೇ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿದ್ದಾನೆ. ನಾವು ಹೊರಬೇಕಾದ ಶ್ರಮೆ, ನಾವು ಹೊಂದಬೇಕಾದ ಕ್ಷಮೆ, ನಾವು ಹೊರಬೇಕಾದ ಹೊರೆ, ನಾವು ತಿನ್ನಬೇಕಾದ ಪೆಟ್ಟು ಎಲ್ಲವನ್ನು ಆತನು ತೆಗೆದುಕೊಂಡು ಆತನು ನಡೆದಿದ್ದಾನೆ. ಯೆರೂಸಲೇಮ್ ಬೀದಿಯಲ್ಲಿ ಕಪಾಲವೆಂಬ ಸ್ಥಳಕ್ಕೆ ನಡೆದಿದ್ದಾನೆ. ಅದು ನಾವು ಹೊರಬೇಕಿತ್ತು, ನಾವು ಮಾಡಬೇಕು, ನಾವು ಸಾಯಬೇಕಿತ್ತು. ನಮಗೋಸ್ಕರ ಕರ್ತನಾದ ಯೇಸು ನಮಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಗುಡ್ಡ ಬೆಟ್ಟಗಳನ್ನು ಪುಡಿ ಮಾಡಿದ್ದಾನೆ, ಗುಂಡಿಗಳನ್ನು ನೆಲಸಮ ಮಾಡಿದ್ದಾನೆ. ನೆಲಸಮವಾದ ದಾರಿಯನ್ನು ನಮಗೆ ಸಿದ್ಧ ಮಾಡಿದ್ದ ವಾಕ್ಯದ ಮೂಲಕ. ಅದು ಮಾಡಿದ್ದು ಬೇರೆ ಅಲ್ಲ, ಕ್ರಿಸ್ತನು ಯಾವ ದಾರಿಯನ್ನು ನಮಗೆ ಸಿದ್ಧ ಮಾಡಿದಾನ ಆ ದಾರಿಯಲ್ಲಿ ನಡೆಯುವಾಗ ಖಂಡಿತವಾಗಿ ನಾವು ನಾಶನದ ಮಾರ್ಗಕ್ಕೆ ಹೋಗುವುದಿಲ್ಲ, ಸೈತಾನನ ಮಾರ್ಗದಲ್ಲಿ ನಡೆಯುವುದಿಲ್ಲ, ಆತನ ಆಲೋಚನೆಯಲ್ಲಿ ನಡೆಯುವುದಿಲ್ಲ, ಆತನ ಇಷ್ಟದಲ್ಲಿ ನಡೆಯುವುದಿಲ್ಲ, ಆತನ ಇಷ್ಟವನ್ನು ನೆರವೇರಿಸುವುದಿಲ್ಲ. ಆತನು ಬೊಟ್ಟುವ ಬ್ಯಾಂಡಿಗೆ ನಾವು ತಾಳ ಹಾಕುವುದಿಲ್ಲ. ನಮ್ಮ ಕರ್ತನಿಗಾಗಿ ಜೀವಿಸ್ತೇವೆ, ಕರ್ತನಿಗಾಗಿ ಬಾಳುತ್ತೇವೆ, ಕರ್ತನ ಮಾರ್ಗದಲ್ಲಿ ನಡೆಯುತ್ತೇವೆ, ಆತನ ವಾಕ್ಯದ ಮಾರ್ಗದಲ್ಲಿ ನಡೆಯುತ್ತೇವೆ, ಆತನ ವಾಕ್ಯವನ್ನು ಕೈಕೊಂಡು ನಡೆಯುತ್ತೇವೆ. ಬೇರೆ ಯಾವುದು ನಮ್ಮಲ್ಲಿ ಉಂಟಾಗುವುದಿಲ್ಲ. ಪ್ರಾರಂಭದಲ್ಲಿ ಸೇವೆ ಪ್ರಾರಂಭ ಮಾಡುವಾಗ ಬಹಳ ಒಳ್ಳೆಯ ಸೇವೆ ಪ್ರಾರಂಭ ಮಾಡುವಾಗ, ರಕ್ಷಣೆ ಹೊಂದಿದಾಗ ಎಂಥ ಝೀಲ್, ಎಂಥ ಹಂಬಲ್, ಏನಿರುವುದಿಲ್ಲ. ಸ್ವಲ್ಪ ರೆಕ್ಕೆ ಪುಕ್ಕಗಳು ಬರ್ತದೆ, ಸ್ಟೈಲ್ ಚೇಂಜ್. ಅಲ್ಲಿ ತನಕ ನಮ್ಮದು ಮತ್ತೆ ನನ್ನದು. ಎಲ್ಲಿ ನನ್ನದು? ಎಲ್ಲ ದೇವರದು. ಕುರಿಗಳು ಯಾರ್ದು? ದೇವರದು. ದೇವರು ನಮಗೆ ಕೊಟ್ಟಿದ್ದಾನೆ. ಈ ಎಕ್ನಾಲಜಿ ಪ್ರತಿಯೊಬ್ಬ ಸೇವಕರಿಗೆ ಬೇಕು, ನಮ್ಮಂಥ ಸೇವಕರಿಗೆ ಬೇಕು. ಯಾರೇ ಸಭೆಯಲ್ಲಿ ವಿಶ್ವಾಸಿಗಳು ಯಾರೇ ಬರಲಿ, ಅದು ದೇವರು ತನ್ನ ಕುರಿಗಳನ್ನು ನಮಗೆ ಪರಾಂಬರಿಸುವುದಕ್ಕೆ ಕೊಟ್ಟಿದ್ದಾನೆ. ಯೇಸು ಹೇಳ್ತಾನೆ, ನಾನು ಹೋಗುವ ಮಾರ್ಗದಲ್ಲಿ ನಿಮಗೆ ಬರಲಿಕ್ಕೆ ಆಗ್ತದ ಎಂಬುದಾಗಿ. ನಾನು ಉಣ್ಣುವ ಬಟ್ಟಲಲ್ಲಿ ನಿಮಗೆ ಉಣ್ಣಲಿಕ್ಕೆ ಆಗ್ತದ? ಒಬ್ಬರಿಗೆ ಕೇಳುದು. ನಾನು ಹೋಗುವ ಮಾರ್ಗದಲ್ಲಿ, ಸ್ವಾಮಿ ನೀನು ಎಲ್ಲಿಗೆ ಹೋಗ್ತೀಯ ಅಂತ ನಮಗೆ ಗೊತ್ತಿಲ್ಲ, ಮತ್ತೆ ಮಾರ್ಗ ಹೇಗೆ ತಿಳಿಯುವುದಂತ ತೋಮ ಹೇಳ್ತಾನೆ. ನೀನು ಎಲ್ಲಿಗೆ ಹೋಗ್ತೀಯ ಅಂತ ನಮಗೆ ಗೊತ್ತೇ ಇಲ್ಲ, ಮತ್ತೆ ಮಾರ್ಗ? ತೋಮ ಅಂದರೆ ಒಬ್ಬ ಶಿಷ್ಯ ಹೇಳ್ತಾನೆ, ಅಲ್ಲಿ ನಮಗೆ ಮಾರ್ಗ ಹೇಗೆ ತಿಳಿಯುವುದು? ಅಷ್ಟು ದಿವಸ ಒಟ್ಟಿಗೆ ಇದ್ದು ಪರಲೋಕದ ತಂದೆ ಏನಕ್ಕೆ ನನ್ನನ್ನು ಕಳಿಸಿದ್ದಾನೆ ಎಲ್ಲ ಮಾತಾಡಿ, ಪರಲೋಕ ರಾಜ್ಯದ ಸೇವೆಯ ಕುರಿತು, ಪರಲೋಕದ ಮಾರ್ಗದ ಕುರಿತು ಭೂಲೋಕದಲ್ಲಿ ಮಾತಾಡಿದ್ದಾನೆ. ಮತ್ತೆ ಹೇಳ್ತಾರೆ, ಮಾರ್ಗ ನಮಗೆ ಹೇಗೆ ತಿಳಿದಿತ್ತು ಎಂಬುದಾಗಿ. ಇವತ್ತು ಅದೇ ರೀತಿಯಲ್ಲಿ ಅನೇಕರು ಮಾತಾಡ್ತಾರೆ. ಅವರಿಗೆ ಕ್ರಿಸ್ತನ ಮಾರ್ಗದ ಬಗ್ಗೆ ಕೇಳಿ ವಾಕ್ಯ ಕೇಳಿ ನಾನು ಯಾರನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ, ನಾನು ದಬ್ಬಾಳಿಕೆಯ ಮಾತುಗಳನ್ನು ಹೇಳ್ತಾ ಇಲ್ಲ, ರಿಯಾಲಿಟಿ ಮಾತಾಡ್ತಾ ಇದ್ದೇನೆ. ಒಂದು ಕಾಲದಲ್ಲಿ ನಾವು ಕೂಡ ಹಾಗೆ ಇದ್ದೆವು. ಬಟ್ ದೇವರಿಗೆ ಪ್ರಥಮ ಸ್ಥಾನ ಕೊಡುವವನು ಅವನು ವೈರಿಯ ಮಾರ್ಗದಲ್ಲಿ ನಡೆಯುವುದಿಲ್ಲ, ತನಗೆ ಇಷ್ಟವುಳ್ಳ ಮಾರ್ಗವನ್ನು ಆಯ್ಕೆ ಮಾಡುವುದಿಲ್ಲ. ಆತನು ನಡೆಯಬೇಕಾದ ಮಾರ್ಗದಲ್ಲಿ ನಡೆಯುತ್ತಾನೆ, ನಡೆಯಬೇಕಾದ ಮಾರ್ಗದಲ್ಲಿ, ಕರ್ತನ ಮಾರ್ಗದಲ್ಲಿ ನಡೆಯುತ್ತಾನೆ. ನಮ್ಮ ಯಾಕೋಬ, ಹಿರಿಯನಾಗಿರುವಂಥ ಯಾಕೋಬ, ಈಸಾಕನ ಮಗ, ಆತನು ತಂದೆಯ ಮಾತನ್ನು ಕೇಳಿ, ತಾಯಿಯ ಮಾತನ್ನು ಕೇಳಿ ಅವರಿಗೆ ಅಧೀನರಾಗಿ ಇವನು ನಿಂತರೆ ಏಸವನ್ನು ಕೊಲ್ತಾನೆಂಬ ತಾಯಿಯ ಭಯದಿಂದ, ರೆಬೆಕ್ಕಳಿಗೆ ಆತನ ಮೇಲೆ ಬಹಳ ಪ್ರೀತಿ. ಅವಳು ಹೇಳಿದ್ದು, ನನ್ನ ಅಣ್ಣನ ಮನೆಗೆ ಹೋಗು, ಅಲ್ಲಿ ನೀನು ಅಲ್ಲಿ ಇರು ಎಂಬುದಾಗಿ ತಂದೆ ತಾಯಿಯ ಅಪ್ಪಣೆ. ಅವನು ಓಡಿ ಹೋದದಲ್ಲ. ಅನೇಕರು ನಾವು ಚಿಕ್ಕರು ಪ್ರೀತಿ ಮಾಡಿದ್ರು, ಯಾಕೋಬ್ಬ ಓಡಿ ಹೋದದೆಂಬುದಾಗಿ. ಅವನು ಅಲ್ಲಿಗೆ ಹೋಗಿ ದೇವರು ಆತನ ಹೋಗುವಾಗ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು, ಪರ್ಮಿಷನ್ ಪಡೆದುಕೊಂಡು ಹೋಗುವಾಗ, ಇವತ್ತಿನ ಹಾಗೆ ಹೆಲಿಕಾಪ್ಟರ್, ರೈಲ್ ಮತ್ತು ಬಸ್, ಕಾರ್, ಜೀಪು ಯಾವುದೇ ಇಲ್ಲ. ಅವನು ಒಂಟೆಯ ಮೇಲೆ ಹತ್ತಿ ಕೂತ್ಕೊಳ್ಬೇಕು, ನಡೀಬೇಕು, ಮತ್ತು ಸಾಮಾನುಗಳನ್ನೆಲ್ಲ ಒಂಟೆಯ ಮೇಲೆ ಇಡಬೇಕು, ಕತ್ತೆಯ ಮೇಲೆ ಕೂತ್ಕೊಂಡು ನಡೀಬೇಕು. ಆ ಮರುಭೂಮಿ, ಮಾರ್ಗ ಇಲ್ಲ, ಮರುಭೂಮಿ. ಅವರ ಹತ್ರ ಇದಿಲ್ಲ, ಎಂತ ಗೂಗಲ್ ಮ್ಯಾಪ್ ಇಲ್ಲ. ಅವರು ಸೂರ್ಯನನ್ನು ನೋಡಿ ಹೋಗಬೇಕು, ನೆರಳನ್ನು ನೋಡಿ ಗಂಟೆ ಎಷ್ಟಾಯ್ತಂತ ಆಲೋಚನೆ ಮಾಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ಕತ್ತಲೆ ಅಂದರೆ ಭಯಂಕರ ಕತ್ತಲೆ. ಅಮಾವಾಸ್ಯೆ ಆದರೆ ಅಲ್ಲಿ ಕತ್ತಲೆಯಲ್ಲಿ ಯಾವುದು ಕಾಣುವುದಿಲ್ಲ, ಅಲ್ಲಿ ಪ್ರಾಣಿಗಳೇ ಇದೆ, ಅಲ್ಲಿ ಕಳ್ಳರಿದ್ದಾರೆ. ಅಂಥ ಜಾಗದಲ್ಲಿ ಅವನು ಹೋದ, ಅಲ್ಲಿ ಕೆಲಸ ಮಾಡಿ ಐಶ್ವರ್ಯವಂತನಾಗಿ ಹಿಂತಿರುಗಿ ಬರುವಾಗ ಅಲ್ಲಿ ಒಂದು ಮಾರ್ಗ ಆತನೊಂದು ಮಾರ್ಗದಲ್ಲಿ ನಡೆದ. ಆ ಮಾರ್ಗವನ್ನು ನಾನು ತಿಳಿಸುವುದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ನಾನು ಸಂಗತಿಯನ್ನು ಮಾತಾಡಿದೆ. ನನಗೆ ಬಹಳ ಇಷ್ಟವಾದ ಒಂದು ವಚನ, ನನ್ನನ್ನು ಸುಮಾರು 18-20 ವರ್ಷಗಳ ಹಿಂದೆ
ನಾನು ಸ್ಟಡಿ ಮಾಡುವಾಗ ದೇವರಾತ್ಮ ಮಾತಾಡಿದಾಗ ನಾನು ಉತ್ತೇಜನಗೊಂಡಂಥ ವಾಕ್ಯ. ಅವನು ಆ ಮಾರ್ಗದಲ್ಲಿ ನಡೆದಾಗ ಏನೆಲ್ಲ ಆ ಮಾರ್ಗದಲ್ಲಿ ಆಯಿತು. ಸ್ಪೋರ್ಟ್ಸ್ ಮ್ಯಾನ್ಗಳು ಅವರಿಗೆ ತುಂಬ ಟ್ರ್ಯಾಕ್ ಇರ್ತದೆ. 10 ಮಂದಿ ಸ್ಪೋರ್ಟ್ಸ್ನಲ್ಲಿ ನಿಂತಿರ್ತಾರೆ, ಪ್ರತಿಯೊಬ್ಬರಿಗೆ ಒಂದೊಂದು ಟ್ರ್ಯಾಕ್ ಇರ್ತದೆ. ಪ್ರತಿಯೊಬ್ಬರಿಗೆ ಒಂದೊಂದು ಟ್ರ್ಯಾಕ್ ಇರುವಾಗ ನಾನು ಒಂದು ಟ್ರ್ಯಾಕಲ್ಲಿ ಓಡಬೇಕು, ನನ್ನ ತಮ್ಮ ಒಂದು ಟ್ರ್ಯಾಕಲ್ಲಿ ನಡೆಯಬೇಕು, ಮತ್ತು ಇಲ್ಲಿ ಬ್ರದರ್ ಮಹೇಶ್ ಇದ್ದಾನೆ, ಅವರೊಂದು ಟ್ರ್ಯಾಕ್ನಲ್ಲಿ ನಡೆಯಬೇಕು, ಗಿದಿಯೋನ್ ಇದ್ದಾನೆ ಸಹೋದರ, ಅವನೊಂದು ಟ್ರ್ಯಾಕಲ್ಲಿ ನಡೆಯಬೇಕು. ನಾವು ನಮಗೆ ಕೊಡಲ್ಪಟ್ಟ ಟ್ರ್ಯಾಕಲ್ಲಿ ಓಡಿದರೆ ಮಾತ್ರ ಬಹುಮಾನ. ನಾನು ಅವರಿಗಿಂತ ಸ್ಪೀಡ್ ಓಡಿದೆ, ಅವರಿಗಿಂತ ಮುಂದೆ ಹೋದೆ, ನಾನು ಮೈಸೂರಿನ ಟ್ರ್ಯಾಕಿಗೆ ಕಟ್ಟಾದೆ, ನನ್ನ ಸ್ಪೋರ್ಟ್ಸೇ ಫೌಲ್ ಈ ಭೂಲೋಕದಲ್ಲಿ. ಹಾಗಾಗಿ ದೇವರು ನನಗೆ ಕೊಟ್ಟ ಮಾರ್ಗದಲ್ಲಿ, ನನ್ನನ್ನು ಯಾವ ಮಾರ್ಗದಲ್ಲಿ ನಡೆಯಬೇಕಂತ ಹೇಳಿದ್ದಾರೆ ಆ ಮಾರ್ಗದಲ್ಲಿ ನಡೆದಾಗ, ಆ ಮಾರ್ಗದಲ್ಲಿ ಮುಂದೆ ಏನಿಟ್ಟಿದ್ದಾರೆ ಅದು ನನ್ನದು. ಆ ಮಾರ್ಗದಲ್ಲಿ ನಡೆಯುವಾಗ ನನಗೆ ಏನೆಲ್ಲ ಇಡಲ್ಪಟ್ಟಿದೆ ಅದು ನನ್ನದು. ಈ ಮಾರ್ಗದಲ್ಲಿ ನಡೆಯಬೇಡ, ಯಾಕೆಂದರೆ ಅಲ್ಲಿ ಬೇಡವಾದದ್ದಿದೆ, ನನ್ನ ಪ್ರಾಣಕ್ಕೆ ಅಪಾಯವಾಗುವಂತ ಇಲ್ಲ. ಅದಕ್ಕೆ ನನ್ನನ್ನು ದೇವರು ಇನ್ನೊಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ಲೀಡ್ ಮಾಡುವುದಿಲ್ಲ. ಬಟ್ ಯಾವ ಮಾರ್ಗದಲ್ಲಿ ಹೋಗಿ? ಈ ಮಾರ್ಗದಲ್ಲಿ ಹೋಗ್ಬೇಕು. ಯಾಕೆ? ನಾವು ಗೂಗಲ್ ಪೀಕ್ ಅವರ್ಸ್ನಲ್ಲಿ ಹೋಗುವಾಗ ಅದು ಮೇನ್ ರೋಡೆಲ್ಲ ಇರ್ತದೆ, ಅದನ್ನು ತೋರಿಸಿ ನಮಗೆ ಡೈರೆಕ್ಷನ್ ಚೇಂಜ್ ಮಾಡಿಕೊಡ್ತದೆ, ಈ ಮಾರ್ಗದಲ್ಲಿ ನಡೆಯ ಅಂತ. ನನಗೆ ಮೊದಲು ಗೊತ್ತಾಗಲಿಲ್ಲ, ನಾನು ಅದು ಮೊದಲು ತೋರಿಸಿದ ಮಾರ್ಗದಲ್ಲಿ ನಡೆದೆ, ನಾನು ಡ್ರೈವ್ ಮಾಡಿದೆ. ಅದು ಇಡೀ ಫುಲ್ಲು ಬ್ಲಾಕ್. ಅದಕ್ಕೆ ಗೊತ್ತುಂಟು ಗೂಗಲ್ಗೆ ಎಲ್ಲಿ ಎಲ್ಲ ಬ್ಲಾಕ್ ಉಂಟು ಅಂತ. ಅದಕ್ಕೆ ಬ್ಲಾಕ್ ಇಲ್ಲದ ಬೇಗನೆ ಹೋಗುವ ಎಕ್ಸ್ಪ್ರೆಸ್ ವೇ ಅಂತ ಹೇಳಿಕೊಂಡು ಒಳಗಿನ ಮಾರ್ಗದಲ್ಲಿ ಕೊಂಡೋಗಿ ನನ್ನನ್ನು ಬೆಂಗಳೂರಿನಲ್ಲಿ ನೆಕ್ಸ್ಟ್ ಟೈಮ್ ನಾನು ಹಾಗೆ ಹೋದೆ, ಅದು ತೋರಿಸುವ ಸ್ಥಳದಲ್ಲಿ ಹೋದೆ. ಸಿಕ್ಕಿಕೊಂಡವರಿದ್ದಾರೆ ಹೋಗಿ, ಬಟ್ ನಾನು ಸಿಕ್ಕಿಕೊಳ್ಳಿಲ್ಲ, ಅದು ನನ್ನ ಕೊಂಡೊಯ್ತು. ಹಾಗಾದರೆ ಈ ಲೋಕದ ಸಿಸ್ಟಮ್ ಇಷ್ಟು ಜ್ಞಾನದಿಂದ ಕೂಡಿರುವುದಾದರೆ, ಪರಲೋಕದ ಸಿಸ್ಟಮ್, ಪರಲೋಕದ ದೇವರು, ನಮ್ಮ ತಂದೆಯಾದ ದೇವರು ತನ್ನ ವಾಕ್ಯದ ಮೂಲಕ ನಾವು ಯಾವ ದಾರಿಯಲ್ಲಿ ನಡೆಯಬೇಕೆಂಬುದಾಗಿ ನಮಗೆ ಉಪದೇಶ ಮಾಡುವಾಗ, ನಾವು ಆ ದಾರಿಯಲ್ಲಿ ನಡೆಯುವಾಗ ಎಲ್ಲಿ ಕೂಡ ಸಿಕ್ಕಿಕೊಳ್ಳುವುದಿಲ್ಲ, ಯಾವ ಕೇಡು ಸಂಭವಿಸುವುದಿಲ್ಲ. ಪರಾತ್ಮರನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ. ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೆ ಬರುವುದಿಲ್ಲ. ಅದು ಉಪದ್ರವ ಬರದಾಗೆ ನಾವು ರೀಚ್ ಆಗಬೇಕಾದ ಸ್ಥಳಕ್ಕೆ ಶಾರ್ಟ್ ಟೈಮಲ್ಲಿ ರೀಚ್ ಆಗ್ತೇವೆ. 10 ವರ್ಷ ಆಗಬೇಕಾದ ಕೆಲಸ 1 ವರ್ಷದಲ್ಲಿ ನಡೀತದೆ, ದೇವರ ವಾಕ್ಯವೆಂಬ ಮಾರ್ಗದಲ್ಲಿ ನಾವು ನಡೆದಾಗ. ಹಾಗಾದರೆ ಯಾಕೋಬ ಯಾವ ಮಾರ್ಗದಲ್ಲಿ ನಡೆದ? 32ನೇ ಅಧ್ಯಾಯಕ್ಕೆ ಬರುವ ಅಲ್ಲಿ 22ನೇ ವಚನದಿಂದ ನಾನು ಓದ್ತೇನೆ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಇದು ಇಂಗ್ಲಿಷ್ನಲ್ಲಿ ಸ್ಪಷ್ಟ ಇಲ್ಲ, ಕನ್ನಡದಲ್ಲಿ ಭಾರಿ ಖುಷಿಯಾಗಿದೆ. ಯಬ್ಬೋಕ್ ಹೊಳೆ, ಯೋರ್ದಾನ್ ನದಿಯನ್ನು ಯಬ್ಬೋಕ್ ಎಂಬ ಸ್ಥಳದಲ್ಲಿ, ಅದಕ್ಕೆ ಅಲ್ಲಿ ಯಬ್ಬೋಕ್ ಹೊಳೆ, ದ ರಿವರ್ ಆಫ್ ಜಬ್ಬೋಕ್ ಅಂತ ಇಂಗ್ಲಿಷ್ನಲ್ಲಿ ಬರೆದಿದೆ. ಯಬ್ಬೋಕ್ ಹೊಳೆಯನ್ನು ದಾಟುವ ಜಾಗದಲ್ಲಿ ದಾಟಿದನು. ಮಂಗಳೂರಿನಲ್ಲಿ ನನ್ನ ತಂದೆ ಮನೆ ಬೋಳೂರು ಮಿಷನ್ ಕಾಂಪೌಂಡ್ನಲ್ಲಿ ನಮಗೆ ಆಗ ಅಲ್ಲಿ 3 ಕಡೆಯಲ್ಲಿ ಫೆರಿ ಕ್ರಾಸ್ ಇತ್ತು, ರಿವರ್ ಕ್ರಾಸ್ ಆಗುವಂಥ ಫೇರಿ ಸರ್ವಿಸ್, ದೋಣಿಯ ಸರ್ವಿಸ್ ಇತ್ತು. ಈಗ ದೊಡ್ಡ ದೊಡ್ಡ ಬೋಟುಗಳಾಗಿವೆ, ಅದು ಕೂಡ ಕಾಂಟ್ರಾಕ್ಟ್ ಕೊಟ್ಟು ಎಲ್ಲ ತುಂಬ ಡೆವಲಪ್ ಮಾಡಿದ್ದಾರೆ. ಒಂದು ಸುಲ್ತಾನ್ ಬತ್ತೇರಿಯಲ್ಲಿತ್ತು, ಮತ್ತೊಂದು ಅಲ್ಲಿ ಸ್ಟ್ಯಾಂಡರ್ಡ್ ದಕ್ಕೆ ಅಂತ ಸ್ಟೀಲ್ ಬೋಟ್ ಬಿಲ್ಡಿಂಗ್ನ ಸ್ಥಳದಲ್ಲಿತ್ತು, ಮತ್ತೊಂದು ಬೊಕ್ಕಪಟ್ಟಣ CSI ಚರ್ಚ್ ವಿಶ್ರಾಂತಿ ಚರ್ಚ್ನ ಒಪೋಸಿಟ್ನಲ್ಲಿ ಆ ಮಿಷನ್ ಕಾಂಪೌಂಡ್ನ ಎಂಡ್ನಲ್ಲಿ ಒಂದು ಕ್ರಾಸ್ ಇತ್ತು. ಈಗ ಈ 2 ಕಡೆಯಲ್ಲಿ ಕ್ರಾಸ್ ಇಲ್ಲ, ಕೇವಲ ಒಂದು ಕಡೆಯಲ್ಲಿ ಮಾತ್ರ ಕ್ರಾಸ್ ಇದೆ. ದೇವರು ನನ್ನ ಹತ್ರ ಸಪೋಸು ನೀನು ಸುಲ್ತಾನ್ ಬತ್ತೇರಿ ರಿವರ್ ಕ್ರಾಸ್ನಲ್ಲಿ ನೀನು ದಾಟು ಅಂತ ನನಗೆ ಅಪ್ಪಣೆ ಕೊಟ್ಟರು ಅಂತ ನೆನೆಸಿ. ಆಗ ನಾನು ಪ್ರೀಚ್ ಮಾಡುವಾಗ ಈ ವ್ಯಕ್ತಿ ಹೆಸರಾಗ್ತಿದ್ದೆ. ಸುನಿಲ್ ಎಂಬ ನನ್ನ ಫ್ರೆಂಡ್ ಇದ್ದ, ಭಾಳ ಒಳ್ಳೆ ಕ್ಲೋಸ್ ಫ್ರೆಂಡ್. ಅವನೀಗ ಈ ಲೋಕದಲ್ಲಿಲ್ಲ, ದೇಹ ಬಿಟ್ಟಿದ್ದಾನೆ. ನನಗಿಂತ ಓನ್ಲಿ 1 year ಎಲ್ಡರ್, ಲೋಕ ಬಿಟ್ಟಿದ್ದಾನೆ. ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ, ಅಲ್ಲಿ ನಾವು ಚಾ ಕುಡಿದು ನಾವು ಹೋಗ್ತಾ ಇದ್ದೆವು. ಆವಾಗ ಅವನು ನನಗೆ ಸಿಕ್ಕಿದ. ನಾನು ಹೇಳ್ತಾ, ಬಾ ಮಾರೆ ನಾವು ತಣ್ಣೀರ್ ಬಾವಿಗೆ ಹೋಗುವ. ತಣ್ಣೀರ್ ಬಾವಿಗೆ ಹೋಗ್ಲಿಕ್ಕೆ 2 ಕ್ರಾಸ್ ಇದೆ, ಒಟ್ಟು 3 ಕ್ರಾಸ್. ಒಂದು ಕ್ರಾಸ್ ಮಾತ್ರ ತಣ್ಣೀರ್ ಬಾವಿಗೆ ಹೋಗುದಿಲ್ಲ, ಅಕ್ಕರೆಗೆ ಹೋಗುತ್ತೆ, ಅದರ ಸರ್ತಕ್ಕೆ ನೇರಕ್ಕೆ ಹೋಗುತ್ತೆ, ಅಲ್ಲಿಯ ಮನೆಯವರು ಅಲ್ಲಿಗೆ ಹೋಗುತ್ತೆ. ದೋಣಿ ಇತ್ತಾಗ ಕೋಲಿನಲ್ಲಿ ಅವರು ಹೋಗ್ತಿದ್ರು, ಮತ್ತೆ ಮೋಟರ್ ಬಂತು. ಬಟ್ ನಾವು ನನ್ನ ಹತ್ರ ಸಪೋಸ್ ದೇವರು ಸುಲ್ತಾನ್ ಬತ್ತೇರಿಯಲ್ಲೇ ಕ್ರಾಸ್ ಆಗಂತ ಹೇಳಿದ್ದಾನೆ. ಇಲ್ಲಿ ನನಗೆ ದಾರಿಯಲ್ಲಿ ಸುನಿಲ್ ಸಿಕ್ಕಿದ, ನನ್ನ ಸ್ನೇಹಿತ ಸಿಕ್ಕಿದ, ಚಾ ಕುಡ್ದೆವು, ಬರ್ತೇನೆ ಅಂತ ಹೇಳಿದೆ. ಅಲ್ಲಿ ಯಾಕೆ ಮಾರೆ ಅಲ್ಲಿಗೆ ಹೋಗಬೇಕು, ಇಲ್ಲಿಂದ ನಾವು ದಾಟುವ ಅಂತ ನನ್ನನ್ನು ಅವನು ಹೇಳ್ಕೊಂಡು ಹೋದ.
ನಾನು ಅಲ್ಲಿ ದಾಟಿದೆ. ನನಗೆ ದೇವರು ಸುಲ್ತಾನ್ ಬತ್ತೇರಿಯ ಕಡೆಯಲ್ಲಿ ದಾಟುವಾಗ ಅಲ್ಲಿ ನನಗೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿದ್ದಾನೆ. ನನಗೆ ಅವನಿಂದ ಏನೋ ಸಿಗಬೇಕು. ಬಟ್ ನಾನು ದೇವರ ಮಾತು ಕೇಳೋದು ಬಿಟ್ಟು ಸುನಿಲ್ನ ಮಾತು ಕೇಳಿ, ನನ್ನ ಸ್ನೇಹಿತನ ಮಾತು ಕೇಳಿ ಇಲ್ಲಿ ದಾಟಿದಾಗ ನನಗೆ ಅಲ್ಲಿ ತಲುಪಿದಾಗ ಸಿಗಬೇಕಾದದ್ದು ನನಗೆ ಸಿಗಲಿಲ್ಲ. ಇಲ್ಲಿ ಕೇವಲ ಹೋದೆವು, ನಾವು ಹೇಳ್ತೇವೆ ವೆಂಕು ಪಣಂಬುರುಗು ಬೋದು ಬತ್ತಿಲೆಕ್ಕ ಅಂತ. ಹಾಗೆ ಹೋಗಿ ಹಾಗೇನೇ ಬಂದೆವು, ಏನು ಪ್ರಯೋಜನ, ದಾರಿಯಲ್ಲಿ ನನಗೆ ಏನಾಗಲಿಲ್ಲ. ಬಟ್ ಇಲ್ಲಿ ಇವನಿಗೆ, ಯಾರಿಗೆ, ಯಾಕೋಬನಿಗೆ ಯೋರ್ದಾನ್ ನದಿಯನ್ನು ದಾಟಲಿಕ್ಕೆ ತುಂಬ ಕಡೆಯಲ್ಲಿ ಕ್ರಾಸ್ ಇತ್ತು. ಆದರೆ ಅವನು ಅದನ್ನೆಲ್ಲವನ್ನು ಬಿಟ್ಟು ದೇವರ ನಡೆಸಲ್ಪಡುವಿಕೆಯಿಂದ ನಡೆಸಲ್ಪಟ್ಟು ಯಬ್ಬೋಕ್ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ದಾಟುವಂಥ ಸ್ಥಳ ಇದೆ, ದಾಟುವಂಥ ಸ್ಥಳ. ಅಲ್ಲಿ ಅವನು ದಾಟಲಿಕ್ಕೆ ತೀರ್ಮಾನ ಮಾಡಿದ. ಅಲ್ಲಿ ಅಲ್ಲಿ ದಾಟಬೇಕಾದರೆ ಆ ಯಬ್ಬೋಕೊಳೆ ಹತ್ರ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಅಂದರೆ ಇವನ ಲಾಬಾನನ ಮನೆಯಿಂದ ಬೇಡವಾದ ಮೂರ್ತಿಗಳು ಅನ್ಯರ ಮನೆಯಲ್ಲಿದ್ದದ್ದು. ಲಾಬಾನನು ಅನ್ಯನು. ಅಲ್ಲಿರುವ ಎಲ್ಲ ಮುರುಗುಗಳು, ಆರ್ನಮೆಂಟ್ಗಳು ಅದೆಲ್ಲವನ್ನು ತೆಗೆದು ಅವನು ಏಲ ಎಂಬ ವೃಕ್ಷದ ಕೆಳಗೆ ಅದನ್ನೆಲ್ಲ ಹೂತು. ಅವನಿಗೆ ಭಯ ಇತ್ತು, ಏಸಾವನು ಸಿಕ್ಕಿದ್ರೆ ನನ್ನನ್ನು ಕೊಲ್ತಾನೆ ಎಂಬುದಾಗಿ. ಅದು ಎಲ್ಲಕ್ಕೆ ಭಯಪಟ್ಟಿರುವಾಗ ದೇವರು ಅವನನ್ನು ಡೈರೆಕ್ಟ್ ಮಾಡಿ ನಡೆಸ್ತಾ ಬರ್ತಾ ಇದ್ದಾನೆ. ಇದೆಲ್ಲ ಮುಗಿಸಿದ ಮೇಲೆ ಯಬ್ಬೋಕೊಳೆಯನ್ನು ದಾಟಬೇಕಾದ ದಾರಿಯಲ್ಲಿ ಇದು ನನಗೆ ಬಹಳ ಇಷ್ಟವಾಯಿತು. ಯಾಕೋಬನು ಈ ದಾರಿಯನ್ನು ಬಿಟ್ಟು ಆತನಿಗೆ ಸುಲಭವಾಗಿದ್ದ ದಾರಿಯನ್ನು ದಾಟ್ತಿದ್ರೆ ಅವನಿಗೆ ಅಲ್ಲಿ ಸಿಗಬೇಕಾದವರು ಸಿಗ್ತಿರ್ಲಿಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಯಾಕೋಬನ ಬರೋಣವನ್ನು ಕಾಯ್ತಾ ಇದ್ದಾನೆ, ಬ್ಲೆಸ್ ಮಾಡಲಿಕ್ಕಾಗಿ, ಬಹಳವಾಗಿ ಕಾಯ್ತಾ ಇದ್ದಾನೆ ಬ್ಲೆಸ್ ಮಾಡಲಿಕ್ಕಾಗಿ. ಬಟ್ ಯಾಕೋಬನು ಭಯ ಪಟ್ಟನು. ಎಲ್ಲ ಬೇಡವಾದ ಮುರುವುಗಳನ್ನು, ಆರ್ನಮೆಂಟನ್ನು, ಅವರ ಮೂರ್ತಿಗಳನ್ನೆಲ್ಲವನ್ನು ಏಲ ವೃಕ್ಷದಲ್ಲಿ ಹೂತು ಬಿಟ್ಟ. ಈಗ ಅವನಿಗೆ ದೇವರಿಂದ ಡೈರೆಕ್ಷನ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಈ ದಾಟಬೇಕಾದ ದಾರಿಯಲ್ಲಿ ರೈಟ್ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಯಬ್ಬೋಕೊಳೆಯನ್ನು ದಾಟುವಾಗ ಅಲ್ಲಿ ಒಬ್ಬ ದೇವ ಪುರುಷನು ವೆಯ್ಟ್ ಮಾಡ್ತಾ ಇದ್ದಾನೆ. ಇವನಿಗೆ ಗೊತ್ತಾಯಿತು ಅಲ್ಲಿ ಒಂದು ಯಾಕೋಬನ ಹೋರಾಟ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಟೈಮ್ ಆಯಿತು. ಬಹಳ ಸುಂದರವಾದ ಒಂದು ರೆವಲೇಷನ್ ಅದರಲ್ಲಿದೆ. ಮುಂದೆ ಏನಾಗುತ್ತೆ, ಮತ್ತೆ ಅವನಿಗೆ ಏಸಾವನು ಸಿಕ್ಕಿದಾಗ ಏನಾಗುತ್ತೆ, ದೇವರವನಿಗೆ ಹೇಗೆ ಆಲೋಚನೆ ಕೊಡ್ತಾನೆ, ಏನು ಮಾಡಬೇಕೆಂದು ಆಲೋಚನೆ ಕೊಡ್ತಾನೆ. ಆ ಯಾಕೋಬನ ಮೇಲೆ ಏನಾಯಿತು, ಯಾಕೋಬನ ಜೀವಿತದ ಬದಲಾವಣೆ ಹೇಗಾಯಿತು, ನಂತರ ಹೇಗೆ ಪ್ರಾಸ್ಪರ್ ಆದ, ಎಲ್ಲ ಅದನ್ನು ಓದಿ, ಆ ಅಧ್ಯಾಯವನ್ನು ಓದಿ. ಸೊ ಓದಿದರೆ ನಿಮಗೆ ನೆಕ್ಸ್ಟ್ ನಾನು ಟೀಚ್ ಮಾಡುವಾಗ ಅಥವಾ ಪ್ರೀಚ್ ಮಾಡುವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನನ್ನ ಪ್ರಿಯ ದೇವ ಜನರೇ, ಮನುಷ್ಯನಿಗೆ ಸುಲಭವಾಗಿ ತೋರುವ ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ. ನಮಗೆ ಜೀವದ ಮಾರ್ಗವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗಿದ್ದಾನೆ, ನಮ್ಮ ಒಳಗಿದ್ದಾನೆ. ನಮಗೆ ಆ ಡೈರೆಕ್ಷನ್, ಆ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ಪವಿತ್ರಾತ್ಮನನ್ನೇ ನಮ್ಮ ಒಳಗೆ ಇಟ್ಟಿದ್ದಾನೆ. ಅದಕ್ಕಾಗಿ ನಮಗಿಷ್ಟ ಬಂದ ಮಾರ್ಗವನ್ನು ಇವತ್ತಿನಿಂದ ಆರಿಸುವುದು ಬೇಡ. ನಮಗೆ ದೇವರು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ದೇವರ ಮಾರ್ಗ ಅದು ದೇವರ ವಾಕ್ಯದಲ್ಲಿಯೇ ದೇವರ ಮಾರ್ಗ ನಮಗೆ ಪ್ರಕಟವಾಗುತ್ತದೆ. ವಾಕ್ಯದ ಮೂಲಕ ಪ್ರಕಟವಾದ ಮಾರ್ಗದಲ್ಲಿ ನಾವು ನಡೆಯುವ. ನಾನು ನಿಮ್ಮನಿಗೆ ಯಬ್ಬೋಕೊಳೆಯಲ್ಲಿ ತಂದು ನಿಲ್ಲಿಸಿದ್ದೇನೆ. ಮುಂದೆ ನಾವು ದಾಟುವ ಯಬ್ಬೋಕೊಳೆಯನ್ನು ಹೇಗೆ ದಾಟುವುದೆಂಬುದಾಗಿ ಅದರಲ್ಲಿ ಡೈರೆಕ್ಷನ್ ಕೊಟ್ಟಿದೆ. ಅಲ್ಲಿ ಯಾರಿದ್ದಾನೆ, ಅಲ್ಲಿ ಏನಾಗಿದೆ, ಏನೆಲ್ಲ ನಡೆಯಿತು, ಸುಳ್ಳು ಹೋಗಿ ಸತ್ಯ ಹೇಗೆ ಹೊರಗೆ ಬಂತು, ಆಮೇಲೆ ಯಾಕೋಬನನ್ನು ಏನಾಗಿ ಬ್ಲೆಸ್ ಮಾಡಿದ, ಎಲ್ಲವೂ ಅದರಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನಾಳ್ದು ನಾನು ವಿವರಿಸ್ತೇನೆ. ಅಲ್ಲಿಯ ತನಕ ಪ್ರಾರ್ಥನೆ ಮಾಡಿ, ನಮಗಾಗಿ ಪ್ರಾರ್ಥನೆ ಮಾಡಿ. ಸೊ ಯು ಆರ್ ಬ್ಲೆಸ್ಸೆಡ್. ದೇವರಿ ವಾಕ್ಯವನ್ನು ಆಶೀರ್ವದಿಸ್ತಾನೆ. ನಾವು ಪ್ರಾರ್ಥನೆ ಮಾಡುವ. ಕರ್ತನೆ, ದಾಟಬೇಕಾದ ದಾರಿಯಲ್ಲಿ ಯಾಕೋಬನು ಯಬ್ಬೋಕೊಳೆಯನ್ನು ದಾಟಿದಾಗ ಅವನನ್ನು ನೀನು ಬ್ಲೆಸ್ ಮಾಡಿದ್ದಿ. ಹಾಗಾಗಿ ವಾಕ್ಯವನ್ನು ಕೇಳಿದವರು ಇವತ್ತಿನಿಂದ ಅವರಿಗೆ ಸುಲಭವಾಗುವ ಮಾರ್ಗ, ಅವರಿಗೆ ಇಷ್ಟವುಳ್ಳ ಮಾರ್ಗ, ದೇವರಿಗೆ ವಿರುದ್ಧವಾಗಿರುವ ಮಾರ್ಗದಲ್ಲಿ ಯಾರು ಕೂಡ ನಡೆಯದೆ, ಕರ್ತನೆ ತಂದೆ, ನೀನು ತೋರಿಸುವ ನಿನಗಿಷ್ಟವುಳ್ಳ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯುವಂತೆ, ನಿನ್ನ ವಾಕ್ಯವೆಂಬ ಮಾರ್ಗದಲ್ಲಿ. ನಿನ್ನ ವಾಕ್ಯ ಹೇಳ್ತದೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನೀನೇ ಆ ಮಾರ್ಗವಾಗಿದ್ದಿ ಸ್ವಾಮಿ. ಮಾರ್ಗವಾಗಿರುವ ನಿನ್ನಲ್ಲಿಯೇ ಎಲ್ಲರೂ ನಡೆಯಲಿ, ತೃಪ್ತರಾಗಲಿ, ಬ್ಲೆಸ್ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಭಾಗದಲ್ಲಿ ಎಲ್ಲರ ಮನೋನೇತ್ರಗಳು ತೆರೆಯಲ್ಪಡಲಿ, ಎನ್ಲೈಟನ್ ಆಗಲಿ.
ಪರಿಪೂರ್ಣವಾಗಿ ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಡಲಿ. ಸಮೃದ್ಧಿಯಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಯು ಆರ್ ಬ್ಲೆಸ್ಡ್. ಆಮೆನ್.